ಬಂಧುಗಳೇ ನಮಸ್ಕಾರ. ನಾನು ಪ್ರಕಾಶ್ DH ಹಾಸನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಈಗ ಏನು KRS ಪಕ್ಷದ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ ದೊಡ್ಡ ಸದಸ್ಯತ್ವ ಅಭಿಯಾನ. ಈಗ ಮಂಜುನಾಥ್ ಸರ್ ಅವರ ರಾಜ್ಯ ಉಪಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಗೆ ಆಗಮಿಸಿದೆ. ಅವರಿಗೆ ನಮ್ಮ ಹಾಸನ ಜಿಲ್ಲಾಧ್ಯಕ್ಷರಾದಂತಹ ಉಮೇಶ್ ಬೆಳಗುಂಬ ಅವರು ಸ್ವಾಗತ ಕೋರುವ ಮೂಲಕ ಹಾಸನ ಜಿಲ್ಲೆಗೆ ಬರಮಾಡ್ಕೋಬೇಕು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸ್ವಾಗತ ಕೋರಿ. ರಾಜ್ಯಸಭೆ ಧನ್ಯವಾದಗಳು. ನಾನು ಉಮೇಶ್ ಬೆಳಗುಂಬ, ಹಾಸನ KRS ಪಕ್ಷದ ಜಿಲ್ಲಾಧ್ಯಕ್ಷರು. ಇಂದು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಎನ್ನುವ ಒಂದು ಆಂದೋಲನವನ್ನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಇಂದು 3 ವಿಭಾಗಗಳಲ್ಲಿ ನಮ್ಮ ಹಾಸನ ವಿಭಾಗಕ್ಕೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಮತ್ತು ನಮ್ಮ BC ಕುಂಬಾರ್ ಮತ್ತು ತಂಡದವರು ಆಗಮಿಸಿದ್ದು, ನಮ್ಮ ಹಾಸನದ ಎಲ್ಲ ವೀರ ಸೈನಿಕರು ಪದಾಧಿಕಾರಿಗಳು ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಂಧುಗಳೇ, ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಇವತ್ತು ಏನು ನಾವು ಭ್ರಷ್ಟ JCB, ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳ ವಿರುದ್ಧ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ KRS ಪಕ್ಷ ನಿರಂತರವಾಗಿ ಬಡವರ ದನಿಯಾಗಿ, ನೊಂದವರ ಪರವಾಗಿ ಅಭಿಯಾನಗಳನ್ನು ಮಾಡ್ತಾ ಇದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಆಗ್ತದ ಭ್ರಷ್ಟಾಚಾರವನ್ನ ಮಟ್ಟ ಹಾಕಿದೆ. 100 ಅಧಿಕಾರಿಗಳು ಸಸ್ಪೆಂಡ್ ಮಾಡಿಸಿದೆ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಹೊಸದಾಗಿ ಯುವಕರು, ಮಹಿಳೆಯರು ನಮ್ಮ KRS ಪಕ್ಷದ ಒಂದು ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಸದಸ್ಯತ್ವ ಪಡೆದು ಪ್ರತಿದಿನ ಸಾವಿರಾರು ಜನ ಇವತ್ತು ರಾಜ್ಯಾದ್ಯಂತ ಸದಸ್ಯತ್ವ ಪಡಿತಾ ಇದ್ದಾರೆ. ಅದೇ ಅಭಿಯಾನವನ್ನ ನಮ್ಮ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಮಂಜುನಾಥ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಬಂಧುಗಳೇ ನಮಸ್ಕಾರ. ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು, KRS ಪಕ್ಷ ಹಮ್ಮಿಕೊಂಡಿದೆ, ಅದರ ಉದ್ದೇಶವನ್ನ ರಾಜ್ಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಸರ್ ಅವರು ತಿಳಿಸಿಕೊಡ್ತಾರೆ. ಸರ್ ತಿಳಿಸಿ ದಯವಿಟ್ಟು. ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರಿಗೆ KRS ಪಕ್ಷದ ವತಿಯಿಂದ ನಮಸ್ಕಾರಗಳು. ಹಾಗೆ ಇವತ್ತಿನ ನಮ್ಮ ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಅಭಿಯಾನಕ್ಕಾಗಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕಗಳು ಇಲ್ಲಿ ಸೇರಿದವೆ. ಆ ಎಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿ ಕೃಷ್ಣ ರೆಡ್ಡಿ ಅವರಿಗೆ, ಮಂಜುನಾಥ್ ಅವರಿಗೆ. ಬಂಧುಗಳೇ, ಕರ್ನಾಟಕದಲ್ಲಿ ಕನ್ನಡಿಗರದೇ ಆಗಿರುವಂತಹ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲದಿರುವ ಸಂದರ್ಭದಲ್ಲಿ ಕಾಂಗ್ರೆಸ್, BJP, JDSಗಳು ರಾಷ್ಟ್ರೀಯ ಪಕ್ಷಗಳನ್ನು ತೆಗೆದುಕೊಂಡು ಕನ್ನಡಿಗರ ಹಿತವನ್ನು ಕಾಪಾಡದಲೇ ಕೇವಲ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮುಂದಿಟ್ಟುಕೊಂಡು BJP, ಕಾಂಗ್ರೆಸ್ನವರು ಪ್ರಮುಖವಾಗಿ ಇವತ್ತು ನಮ್ಮನ್ನ ಹೈಕಮಾಂಡ್ ಆದೇಶಗಳಂಗೆ ಆದೇಶಗಳ ಮುಂದಿಟ್ಟುಕೊಂಡು ಕನ್ನಡಿಗರ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಆಡಳಿತ ಮಾಡದಲೇ ಕನ್ನಡಿಗರನ್ನು ಕಡೆಗಣಿಸ್ತಾ ಕನ್ನಡಿಗರ ಬೇಡಿಕೆಗಳಿವೆ, ಕನ್ನಡಿಗರ ಉದ್ಯೋಗಕ್ಕಾಗಿ, ಕನ್ನಡಿಗರ ಸಾಂಸ್ಕೃತಿಕ ಹಿತಾಸಕ್ತಿಗಾಗಿ ಯಾವುದನ್ನೂ ಮಾಡದಲೇ ಇವತ್ತು ನಮ್ಮ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ KRS ಪಕ್ಷ 6-10-2025 ಅಂದ್ರೆ ಇವತ್ತಿನಿಂದ ಮುಂದಿನ 10 ದಿವಸ 16-10-25ವರೆಗೆ ಇಡೀ ರಾಜ್ಯಾದ್ಯಂತ 3 ತಂಡಗಳಾಗಿ ರಾಜ್ಯ ಪ್ರವಾಸ ಮಾಡ್ತಾ ಈ ಎದ್ದೇಳು ಕನ್ನಡಿಗ ಅನ್ನುವಂತ ಘೋಷವಾಕ್ಯದೊಂದಿಗೆ ಜೊತೆಯಲ್ಲಿ KRS ಪಕ್ಷವನ್ನು ಸೇರುವ ಅಂತ ನಾವು ಆತ್ಮೀಯತೆಯಿಂದ ಎಲ್ಲ ಕನ್ನಡಿಗರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಇವತ್ತು ಕನ್ನಡಿಗರು ಹಾಗೆ ಬೇರೆ ಎಲ್ಲ ವಾಸಿಗಳು ಅಂದ್ರೆ ಕರ್ನಾಟಕ ವಾಸಿಗಳು ಯಾರೆಲ್ಲ 15 ವರ್ಷಗಳಿಗಿಂತ ಹೆಚ್ಚು ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಾರೆ ದಾಖಲೆಗಳ ಆಧಾರದಲ್ಲಿ, ಅವರೆಲ್ಲರೂ ಕೂಡ ಕನ್ನಡಿಗರೇ. ಅವ್ರು ಯಾವುದೇ ಭಾಷೆ ಆಗಿರಲಿ, ಮಾತಾಡ್ತಾ ಇರಲಿ, ಯಾವುದೇ ರಾಜ್ಯದಿಂದ ಬಂದಿರಲಿ, ಅಧಿಕೃತವಾಗಿ ಅವ್ರನ್ನ ಕನ್ನಡಿಗರೇ ಅಂತಾನೆ ಸಂವಿಧಾನದಲ್ಲಿ, ಕಾನೂನುಗಳಲ್ಲಿ ಅದನ್ನ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ 15 ವರ್ಷದಿಂದ ವಾಸ ಮಾಡ್ತಿರುವಂತ ಯಾವುದೇ ಭಾಷಿಕರು ಕೂಡ ಕನ್ನಡಿಗರೇ. ಹಾಗಾಗಿ ನೀವು ಈ ಕನ್ನಡಿಗರ
ಜೊತೆಯಲ್ಲಿ ಸೇರ್ತಾ ನೀವು ಕನ್ನಡಿಗರಾಗಬೇಕು. ನಿಮ್ಮ ಮಾತೃಭಾಷೆ, ನಿಮ್ಮ ವ್ಯಾವಹಾರಿಕ ಭಾಷೆ ಯಾವುದೇ ಇದ್ರೂ ನಿಮ್ಮ ಅಷ್ಟಕ್ಕೆ ಸೀಮಿತಗೊಳಿಸಿ ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಕೈಗಳನ್ನು ನಮ್ಮ ಜೊತೆ ಸೇರಿಸಬೇಕಂತ ನಾನು ಈ ಸಂದರ್ಭ ಕೇಳ್ಕೊಳ್ತೇನೆ. ಬಂಧುಗಳೇ, ಕರ್ನಾಟಕದ ಪ್ರಜೆಗಳಿಗೆ ಅನುಗುಣವಾಗಿ, ರೈತರ ಬೇಡಿಕೆಗಳ ಅನುಗುಣವಾಗಿ, ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಕನ್ನಡಿಗರು ಅನ್ನುವಂತ ಬೇಡಿಕೆ ಆಗಲಿ, ಇತರ ಹಲವಾರು ಬೇಡಿಕೆಗಳನ್ನ ಈಡೇರಿಸಲಿರುವುದರಿಂದಾಗಿ ಇವತ್ತು ಕರ್ನಾಟಕಕ್ಕಾಗಿ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಷ್ಟ್ರೀಯ ಪಕ್ಷ ಉದಯವಾಗಿದೆ. ಈಗಾಗಲೇ 6 ವರ್ಷ ದಾಟಿ 7ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ 7ನೇ ವರ್ಷದಲ್ಲೂ ಕೂಡ ಈಗಾಗಲೇ ನಿಮಗೆ ನಮ್ಮ ಪಕ್ಷದ ಉದ್ದೇಶ, ತತ್ವ ಸಿದ್ಧಾಂತಗಳನ್ನ ನಾವು ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಳ್ತಾನೆ ಬಂದಿದ್ದೀವಿ. ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ಈ ಜೆಸಿಬಿ ಪಕ್ಷಗಳು ತುದಿಗೆ ತಗೊಂಡೋಗ್ಬಿಟ್ಟಿದ್ದಾವೆ. ಯಾರು ಜನಸಾಮಾನ್ಯರು ಕೂಡ ತಮ್ಮ ಸಣ್ಣ ಕೆಲಸಗಳನ್ನು ಕೂಡ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡದಲೇ ಆಗದೇ ಇರುವಂತ ಸ್ಥಿತಿಗೆ ತಂದಿರಿಸಿದರೆ, ಇದರಿಂದಾಗಿ ಕರ್ನಾಟಕ ಜನತೆ ಅನಿವಾರ್ಯವಾಗಿ ಲಂಚ ಕೊಡದೇನೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅನ್ನೋಂತ ಆ ಒಂದು ಒತ್ತಡದಲ್ಲಿ ಸಿಲುಕಿ ಕೆಲಸ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ಲಂಚ ಕೊಡಲೇಬೇಕು ಸಂದರ್ಭಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಕಳೆದ 6 ವರ್ಷಗಳಿಂದ ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಇಲಾಖೆಗಳಲ್ಲಿ, ರೈತರಿಗೆ ಸಂಬಂಧಪಟ್ಟಂತಹ ಎಪಿಎಂಸಿ ಆರ್ಎಂಸಿಗಳಲ್ಲಿ, ಕಂದಾಯ ಇಲಾಖೆಯಲ್ಲಿ ಎಲ್ಲ ಸರ್ಕಾರಿ ಕಚೇರಿ ಸಂಬಂಧಪಟ್ಟಂಗೆ ಲಂಚ ಇಲ್ಲದೆ ಕೆಲಸ ಮಾಡ್ತಾ ಯಾರೆಲ್ಲ ಲಂಚ ತಗೊಳ್ತಾರೆ ಅವರನ್ನ ಸರ್ಕಾರದ ಲೋಕಾಯುಕ್ತ ಸಂಸ್ಥೆಗಳು ಕೊಡ್ತಾ, ಬೇರೆ ಬೇರೆ ಸಂಸ್ಥೆಗಳಿಗೆ ಅವರ ವಿರುದ್ಧ ಭ್ರಷ್ಟರ ವಿರುದ್ಧ ದೂರು ಕೊಡ್ತಾ, ನೂರಾರು ಲಂಚಕೋರರನ್ನ, ಭ್ರಷ್ಟಕೋರರನ್ನ ನಾವು ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ವಿ. ಈ ಎಲ್ಲ ದಾಖಲೆಗಳು ಕೆಆರ್ಎಸ್ ಪಕ್ಷದ ಫೇಸ್ಬುಕ್ ಹೋದ್ರೆ ಸಿಗುತ್ತೆ, ಯೂಟ್ಯೂಬ್ಗೆ, ಫೇಸ್ಬುಕ್ಗೆ ಹೋದ್ರೆ. ಆದ್ರೆ ಇಷ್ಟಕ್ಕೆ ನಮ್ಮ ಮುಂದಿನ ಜೀವನ ಚೆನ್ನಾಗೋದಿಲ್ಲ. ನೀವೆಲ್ಲ ಒಂದು ಸ್ವಾಭಿಮಾನದಿಂದ ಒಂದು ಜೀವನ ಕಟ್ಟಿಕೊಳ್ಬೇಕು. ನಿಮ್ಮ ದುಡಿಮೆಯ ಹಣದಲ್ಲಿ ನಿಮ್ಮ ಗೌರವಯುತವಾದ ಜೀವನವನ್ನು ಕಟ್ಟಿಕೊಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗಾಗಿ ಲಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡೋದಕ್ಕಾಗಿ ನೀವು ಅರ್ಥ ಹೋರಾಟಗಳನ್ನು ಮಾಡ್ತಾ ಇರುವಂತ ಕೇಂದ್ರ ಪಕ್ಷದಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಇವತ್ತು ನಿಮ್ಮ ಮುಂದಿನ ಮಕ್ಕಳ ಜೀವನ ಹಸನಾಗುತ್ತೆ. ಇಲ್ಲದೆ ಈಗಾಗಲೇ ನಾವುಗಳು ಲಂಚ ಕೊಡಲೇಬೇಕಂತ ಸ್ಥಿತಿಗೆ ತಂದೆ ನಿಲ್ಲಿಸ್ಬಿಟ್ಟಿದೆ. ಆದ್ರೆ ಮುಂದಿನ ಜೀವನ, ಮುಂದಿನ ಮಕ್ಕಳ ಜೀವನ ಇವತ್ತು ಘೋರವಾಗುತ್ತೆ ಇಂತಹ ಆಡಳಿತ ವ್ಯವಸ್ಥೆಯಲ್ಲಿ. ಅದಕ್ಕಾಗಿ ತಾವೆಲ್ಲ ಕೆಆರ್ಎಸ್ ಪಕ್ಷಕ್ಕೆ ಸದಸ್ಯರಾಗೋದ್ರ ಮೂಲಕ, ದೇಣಿಗೆ ಕೊಡೋದ್ರ ಮೂಲಕ ನೀವು ಇದರಲ್ಲಿ ಒಂದು ಪಾಲ್ದಾರರಾಗಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಭ್ರಷ್ಟಾಚಾರ ಮುಕ್ತ ಹಾಸನ ಜಿಲ್ಲೆಯನ್ನಾಗಿ ಮಾಡೋದಕ್ಕಾಗಿ ನೀವು ಹಾಸನ ಜನತೆ ಎಲ್ಲ ನಮ್ಮ ಪಕ್ಷದ ಜೊತೆಯಲ್ಲಿ ಈಗ ಮೆಂಬರ್ ಆಗಬೇಕು, ತಮ್ಮ ಕೈಲಾದಂತ ದೇಣಿಗೆಯನ್ನು ಕೊಡಬೇಕು. ಆ ಮೂಲಕ ಭ್ರಷ್ಟರನ್ನ ಆಡಳಿತದಿಂದ ಉಳಿಸೋದಕ್ಕೆ ನಿಮ್ಮ ಒಂದು ಸಹಕಾರವನ್ನು ನಾವು ಕೆಆರ್ಎಸ್ ಪಕ್ಷ ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವಂತದ್ದು ಇದಲ್ಲ, ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ ಇರುವಂತದ್ದು ನಿಮ್ಮ ಬಾಗಿಲಿಗೆ ಬಂದು ನಾವು ನಿಮ್ಮನ್ನ ಪಕ್ಷದ ಮೆಂಬರ್ ಆಗಿ, ಅಭಿಮಾನಿಯಾಗಿ ದೇಣಿಗೆ ಕೊಡಿ ಅಂತೇಳಿ ನಾವು ನಿಮ್ಮಿಂದ ಬರ್ತಾ ಇದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಈ ಹಾಸನದ ಪ್ರಮುಖ ರಸ್ತೆಗಳಲ್ಲಿ ಬರ್ತಾ ನಿಮ್ಮನ್ನ ವಿನಂತಿ ಮಾಡಿ ಕೈಬಿಟ್ಟು ಕೇಳ್ಕೊಳ್ತೀವಿ. ಮುಂದಿನ ಭ್ರಷ್ಟಾಚಾರ ಮುಕ್ತ ಹಾಸನಕ್ಕಾಗಿ ನೀವು ನಮ್ಮ ಜೊತೆ ಬನ್ನಿ ಅಂತ ನಾವು ಕಳಕಳಿಯಿಂದ ಕೈ ಮುರಿದು ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ನೀವು ಪಕ್ಷದ ಕನಿಷ್ಠ ₹100 ಕೊಟ್ಟು ಮೆಂಬರ್ ಆಗಿ ತಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಿದ್ರೆ ದೇವರು ಒಂದಷ್ಟು ದೇಣಿಗೆಗಳನ್ನ ಕೊಡಿ. ಹಾಗೆ ಯಾರಿಗೆಲ್ಲ ನಿಮಗೆ ಆ ಶಕ್ತಿ ಇಲ್ಲ ಅಥವಾ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇದೆ, ಲೈವ್ ನೋಡ್ತಾ ಇರೋದು ನಮಗೆ ತುಂಬಾ ನಿಮ್ಮ ಬಗ್ಗೆ ಗೌರವ ಬರ್ತಾ ಇದೆ ಅನ್ನೋರು ನನ್ನೊಂದು ಫೇಸ್ಬುಕ್ ಅಭಿಮಾನಿಯ ಹಾಸನದ ಅಭಿಮಾನಿಗಳು ಅಂತೇಳಿ ಒಂದು ಗೂಗಲ್ ಆಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿಗೆ ಸೇರ್ಕೊಳ್ಳುವಂಥದ್ದು. ಮುಂದಿನ ದಿನಗಳಲ್ಲಿ ಹಾಸನದ ಕೆಆರ್ಎಸ್ ಪಕ್ಷದ ಅಭಿಮಾನಿಗಳು ಅನ್ನುವಂತ ವಾಟ್ಸ್ಆಪ್ ಗ್ರೂಪ್ ಇಲ್ಲಿ ರಚನೆ ಆಗ್ತಾ ಇದೆ. ಇದಕ್ಕೆ ನೀವು ನಿಮ್ಮ ಗೂಗಲ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಸೇರ್ಕೊಳ್ತೀರಾ. ಇದನ್ನು ಮಾಡ್ತಾ
ನಮ್ಮ ಪಕ್ಷಕ್ಕೆ ಸಹಕರಿಸಿ ಅಂತ ಹೇಳ್ತೀನಿ. ನಮ್ಮ ಅಧ್ಯಕ್ಷರು ಉಮೇಶ್ ಬೆಳಗುಂಡ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿ ಮಧು, ಹಾಗೆ ಹಲವಾರು ಜಿಲ್ಲಾ ನಾಯಕರು, ತಾಲೂಕು ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಒಂದಿಷ್ಟ ನಾನು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಬಳಿಗೆ ಬರ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ, ದಯವಿಟ್ಟು ಮೆಂಬರ್ ಆಗಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸರಿ, ಆಯ್ತು. ಬಂಧುಗಳೇ, ಇನ್ನೊಂದು ಗಮನಿಸಬಹುದು ಖುಷಿ ವಿಚಾರ. ಹಾಸನದಲ್ಲಿ ಕೆಆರ್ಎಸ್ ಪಕ್ಷಕ್ಕೆ ನೂತನವಾಗಿ ಹಲವಾರು ಮುಖಂಡರು ಕೆಆರ್ಎಸ್ ಪಕ್ಷಕ್ಕೆ ಸೇರ್ಕೊಂಡು ನಾನು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಜಿಲ್ಲಾ ಸಮಿತಿಯಿಂದ ನಾನು ಶುಭವನ್ನ ಕೋರ್ತಿದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಮುಂದೆ ಲೈವ್ ಮಾಡಿ ತಿಳಿಸ್ತೀವಿ. ಈಗ ಕಾರ್ಯಕ್ರಮ ಚಾಲನೆಗೊಳ್ತೀವಿ. ಧನ್ಯವಾದ.